ನಾ ಕರ್ಕೊಂಡೋಗ್ಬಿಡ್ತೀನಿ ಬಿಡಿ ಅಂತಂದರು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿಗೆ 2 ದಿನ ಆಗೋಯ್ತು ನನ್ನ ಮಗಳು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗಬೇಕಾದ್ರೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವಳನ್ನ ರೆಡಿ ಮಾಡೋದೇ ಆಗೋಯ್ತದೆ. ಇವಾಗ ಅವಳನ್ನ ಸ್ಕೂಲಿಂದ ಕರ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನನ್ನ ಜೊತೆ ನೀವು ನನ್ನ ಮಗಳನ್ನ ಕರ್ಕೊಬರೋರಂತೆ. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬರೋಕ್ಕೆ ನಾನು ಮತ್ತು ನಮ್ಮಪ್ಪ ಇಬ್ಬರೂ ಹೋದ್ವಿ. ನಮ್ಮಪ್ಪ ನನ್ನ ಜೊತೆ ಯಾಕೆ ಬಂದರು ಅಂತಂದರೆ, ನಾಳೆಯಿಂದ ನಮ್ಮಪ್ಪ ನಮ್ಮವ್ವನೇ ನನ್ನ ಮಗಳನ್ನ ಕರ್ಕೊಬರಬೇಕು. ಅದಕ್ಕೆ ಸ್ಕೂಲ್ ತೋರಿಸ್ಬೇಕೈತಲ್ವಾ, ಮತ್ತು ಸ್ಕೂಲ್ ಸ್ಟಾಫ್ಗೂ ನಮ್ಮಪ್ಪ ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಅದಕ್ಕೆ ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಹೋದೆ. ಬೆಳಗ್ಗೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಬಂದೆ. ನಾವು ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ನನ್ನ ಮಗಳು ಬಾ ಆಟ ಆಡಿಸು ಅಂತ ಕರ್ಕೊಂಡು ಹೋದ್ಲು. ಅವಳಿಗೆ ಎಲ್ಲ ಆಟನೂ ಇಷ್ಟನೇ, ಆದರೆ ಕ್ಲೈಂಬಿಂಗ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನನ್ನ ಅಲ್ಲಿ ಕರ್ಕೊಂಡೋಗಿ ನಾನು ಇದನ್ನು ಆಡ್ತೀನಿ ಅಂತ ಅಂದ್ಲು. ಬಟ್ ನಾವು ಅವಳು ಆಡ್ತಾ ಇರ್ಬೇಕಾದ್ರೆ ಸುಮ್ಮನೆ ನಿಂತ್ಕೊಬಾರ್ದು, ಎಂಕರೇಜ್ ಮಾಡ್ತಿರ್ಬೇಕು. ಹಾಂ ಅಲ್ಲಿ ಹಿಡ್ಕ, ಹಂಗೆ ಹಿಡ್ಕತ್ತು ಹತ್ತು 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 ಹಾಂ ಅಲ್ಲ, ಈ ಕೈ ಬಿಡಿದ ಬಲ, ಅಲ್ಲಿ ಹಿಡ್ಕ ಹತ್ತು 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 ಈಗ ಹಿಡ್ಕ, ಇಲ್ಲಿ ಹಿಡ್ಕ ಒಂದು ಕೈಲಿ ಹಿಡ್ಕದ. ಹಾಂ ಹಂಗೆ ಹಿಡ್ಕ ಬದ್ರಿಗೆ. ಹಾಂ ಅಷ್ಟೇ, ಈಗತ್ತೀಗ ಅಷ್ಟೇ ಅಷ್ಟೇ. ಆಮೇಲೆ ನಮ್ಮ ಮಗಳಿಗೆ ಬುಕ್ಸ್ ಕೊಟ್ಟಿರಲಿಲ್ಲ. ಸ್ಕೂಲ್ ಸ್ಟಾಫು ಬುಕ್ಸ್ ಕೊಟ್ಟರು. ಈಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ಎಳ್ನೀರು ಕಾಣಿಸ್ತು. ನನ್ನ ಮಗಳು ಎಳ್ನೀರು ಕೊಡಿಸೋ ಅಂತ ಹಠ ಮಾಡಿದ್ಲು. ಇದು ನನ್ನ ಹೆಂಡತಿ ಕಡೆಯಿಂದ ಬಂದಿರುವಂಥ ಬಳುವಳಿ ನನ್ನ ಮಗಳಿಗೆ. ಯಾಕೆ ಅಂತ ಹೇಳಿದ್ರೆ ನನ್ನ ಹೆಂಡತಿನೂ ಸಹ ಎಲ್ಲಾದರೂ ಎಳ್ನೀರು ಕಾಣಿಸೋರೆ ಸಾಕು, ಎಳ್ನೀರು ಕೊಡಿಸು ಅಂತ ಹಠ ಮಾಡ್ತಾಳೆ. ಆಮೇಲೆ ಆ ಎಳ್ನೀರನ್ನ ಮನೆಗೆ ಪಾರ್ಸಲ್ ತಂದ್ವಿ. ಯಾಕೆ ಅಂತ ಹೇಳಿದ್ರೆ ಅವಳೊಬ್ಬಳೇ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಂದ್ವಿ. ಆಮೇಲೆ ಮನೆಗೆ ತಂದು ಕೊಟ್ಟರೆ ನನ್ನ ಮಗಳು ನನ್ನ ಹೆಂಡತಿಗೂ ಕುಡ್ದಂಗೆ ಕುಡ್ಕೊಬಿಟ್ಲು. ಆಮೇಲೆ ಮನೆಗೆ ಬಂದು ಕೊಟ್ಟಿರೋ ಬುಕ್ಸ್ನ ನೋಡೋಣ ಅಂತ ಹೇಳ್ಬಿಟ್ಟು ತೆಗೆದು ನೋಡಿದ್ವಿ. ಆವಾಗಲೇ ಗೊತ್ತಾಗಿದ್ದು ನರ್ಸರಿಗೂ ಮ್ಯಾಥ್ಸ್ ಹೇಳ್ಕೊಡ್ತಾರೆ ಅಂತ. ಅಲ್ಲಿವರೆಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆಮೇಲೆ ಸಡನ್ನಾಗಿ ನಮ್ಮ ಬಾಲ್ಯ ನೆನಪಾಗೋಯ್ತು. ಆ ಸಿಸ್ವಾರ, ಅಲ್ಲಿ ಆಡ್ತಿದ್ದಂಥ ಆಟ ಪಾಠಗಳು. ಯಾಕೆ ಬಿಡಿ, ಅವೆಲ್ಲ ಈಗ ನಾವೇ ಧನ್ಯರು. ಆಲ್ರೆಡಿ ಫೇವ್ರೇಟ್ ಆಗ್ಬಿಟ್ಟವಳೆ ಅಲ್ಲಿ ಟೀಚರ್ಸ್ಗೆ. ಓ ಖುಷಿಕ ನನ್ನ ಫೇವ್ರೇಟ್ ಅವಳು ಅಂತಾದ್ರು. ಓದುತ್ತವೆಲ್ಲ ಫೇವ್ರೇಟ್ ಆಗ್ತದಲ್ಲ ಖುಷಿಕ. ನಾ ಕರ್ಕೊಂಡೋಗ್ಬಿಡ್ತೀನಿ ಬಿಡಿ ಅಂತಂದರು. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.